IPL 2025ರಲ್ಲಿ ಮೊಟ್ಟ ಮೊದಲನೆಯ ಪಂದ್ಯ RCB ವರ್ಸಸ್ KKR. RCB ಅವರು ಈ ಒಂದು ಮ್ಯಾಚ್ನಲ್ಲಿ ಹಬ್ಬ ಮಾಡಿದರು ಅಂತಾನೆ ಹೇಳ್ಬೋದು. ಈ ಪಂದ್ಯದ ಹೈಲೈಟ್ಸ್ ಯಾವ ರೀತಿಯಾಗಿತ್ತು, ಯಾವೆಲ್ಲ ಪ್ಲೇಯರ್ಸ್ಗಳು ಡಮಾಲ್ ಡಿಮೇಲ್ ಬ್ಯಾಟಿಂಗ್ ಮಾಡಿದರು, ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ನಿಮ್ಮ ಫೇವರೆಟ್ ತಂಡ ಯಾವುದು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಈ ಪಂದ್ಯದ ಟಾಸ್ ಗೆದ್ದಿದ್ದು ನಮ್ಮ RCB ಅವರು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡ್ರು. ಇದರಂತೆ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂತಹ KKR ಅವರು ಪ್ರಾರಂಭದಲ್ಲಿ ಕ್ವಿಂಟನ್ ಡಿಕಾಕ್ ಅವರ ವಿಕೆಟ್ ಅನ್ನು ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ರು. ಇದರಿಂದಾಗಿ KKR ಅವರು ಯಾವುದೇ ಡಮಾಲ್ ಡಿಮೇಲ್ ಬ್ಯಾಟಿಂಗ್ ಮಾಡೋದಕ್ಕೆ ಮುಂದಾಗಲಿಲ್ಲ. ಯಾವಾಗ ರಶೀಕ್ ದರ್ ಅವರು ಬಂದು 3 ಬೌಂಡರಿ ಮತ್ತು 1 ಸಿಕ್ಸರ್ ಅನ್ನು ಕೊಟ್ಟರು, ಅಲ್ಲಿಂದ ಮೊಮೆಂಟಮ್ ಅನ್ನು ಶಿಫ್ಟ್ ಮಾಡಿಕೊಂಡಿದ್ದು KKR ಅವರು. ಇಲ್ಲಿಂದ ಡೇಂಜರ್ ಆಗಿ ಬ್ಯಾಟಿಂಗ್ ಮಾಡಿದ್ದು ಸುನಿಲ್ ನರೇನ್ ಮತ್ತು ಅಜಿಂಕ್ಯ ರಹಾನೆ. ಸುನಿಲ್ ನರೇನ್ 26 ಎಸೆತಗಳಲ್ಲಿ 44 ರನ್ಸ್ಗಳನ್ನು ಕಲೆ ಹಾಕಿದರು. ಅಜಿಂಕ್ಯ ರಹಾನೆ 31 ಎಸೆತಗಳಲ್ಲಿ 56 ರನ್ಸ್ಗಳನ್ನು ಕಲೆ ಹಾಕಿದರು. ಯಾವಾಗ ಇವರ ವಿಕೆಟ್ಸ್ಗಳು ಬಿದ್ದವೋ ಅಲ್ಲಿಂದ ಮತ್ತೆ ನಮ್ಮ RCB ಬೌಲರ್ಸ್ಗಳು ತಮ್ಮ ಕೈ ಚಳಕವನ್ನು ತೋರಿಸೋದಕ್ಕೆ ಮುಂದಾದರು. ಇಲ್ಲಿ ಮುಂದೆ ಬರುವಂತಹ ಪ್ಲೇಯರ್ಸ್ಗಳು ಜಾಸ್ತಿ ಹೊತ್ತು ಸ್ಕ್ರೀಜಲ್ಲಿ ನಿಲ್ಲೋದಕ್ಕೆ ಸಾಧ್ಯನೇ ಆಗಲಿಲ್ಲ. ವೆಂಕಟೇಶ್ ಅಯ್ಯರ್ 6 ರನ್ಸ್ಗಳಿಗೆ ಔಟ್ ಆದರು. ರಘುವಂಶಿ 30 ರನ್ಸ್ಗಳನ್ನು ಕಲೆ ಹಾಕಿದರು. ಮುಂದೆ ಬರುವಂತಹ ಡೇಂಜರಸ್ ಬ್ಯಾಟ್ಸ್ಮನ್ಸ್ ರಿಂಕು ಸಿಂಗ್ 12 ರನ್ಸ್ಗಳಿಗೆ ಔಟ್ ಆದರೆ ಆಂಡ್ರೆ ರಸೆಲ್ ರವರು 4 ರನ್ಸ್ಗಳಿಗೆ ಔಟ್ ಆದರು. ರಮನ್ದೀಪ್ ಸಿಂಗ್ 6 ರನ್, ಹರ್ಷಿತ್ ರಾಣಾ 5 ರನ್. ಇವರ ಜೊತೆಗೆ ಸ್ಪೆನ್ಸರ್ ಜಾನ್ಸನ್ ರವರು ಕೂಡ 1 ರನ್ನನ್ನು ಕಲೆ ಹಾಕಿ KKR ತಂಡವನ್ನು ತಮ್ಮ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಸ್ಗಳನ್ನು ಕಳ್ಕೊಂಡು 174 ರನ್ಸ್ಗಳನ್ನು ತಲುಪಿಸಿದರು. ಇಲ್ಲಿ RCB ತಂಡದ ಪರವಾಗಿ ಡೇಂಜರಸ್ ಆಗಿ ಬೌಲಿಂಗ್ ಮಾಡಿದ್ದು ಕೃಣಾಲ್ ಪಾಂಡ್ಯ. ಮೊದಲ ಓವರ್ನಲ್ಲಿ ಎಕ್ಸ್ಪೆನ್ಸಿವ್ ಆದ ನಂತರ ಒಂದು ರೀತಿಯಲ್ಲಿ KKR ತಂಡವನ್ನು ತರಾಟೆಗೆ ತೆಗೆದುಕೊಂಡ್ರು ಅಂತಾನೆ ಹೇಳ್ಬೋದು. ತಮ್ಮ 4 ಓವರ್ಗಳಲ್ಲಿ 29 ರನ್ಸ್ಗಳನ್ನು ನೀಡಿ 3 ಪ್ರಮುಖ ವಿಕೆಟ್ಸ್ಗಳನ್ನು ಉರುಳಿಸಿದರು. ಇನ್ನು ಜೋಸ್ ಹ್ಯಾಜಲ್ವುಡ್ 2 ವಿಕೆಟ್, ಯಶ್ ದಯಾಳ್ 1 ವಿಕೆಟ್, ರಶೀಕ್ ದರ್ 1 ವಿಕೆಟ್ ಮತ್ತು ಸುಯೇಶ್ ಶರ್ಮಾ 1 ವಿಕೆಟ್ ಅನ್ನು ಪಡೆದು RCB ತಂಡಕ್ಕೆ ನೆರವಾದರು. ಸುನಿಲ್ ನರೇನ್ ಮತ್ತು ಅಜಿಂಕ್ಯ ರಹಾನೆ ಅವರ ಬ್ಯಾಟಿಂಗ್ ನೋಡಿ 200 ರನ್ಸ್ಗಳನ್ನು ದಾಟುತ್ತೆ ಅಂದುಕೊಂಡಿದ್ದಂಥ ಸ್ಕೋರ್ 174 ರನ್ಸ್ಗಳಿಗೆ ಮುಕ್ತಾಯ ಆಯಿತು. ಈ ಗುರಿಯನ್ನು ಬೆನ್ನತ್ತಿದಂಥ ನಮ್ಮ RCB ಅವರು ಪ್ರಾರಂಭದಲ್ಲಿಯೇ ವಡಿಬಡಿ ಆಟವನ್ನು ಶುರು ಹಚ್ಕೊಂಡ್ರು. ಇಲ್ಲಿ ಫಿಲ್ ಸಾಲ್ಟ್ ಅವರು ಮಾತ್ರ ಮೈದಾನ ಯಾವುದೇ ಆಗಿರಲಿ, ಬೌಲರ್ ಯಾರೇ ಆಗಿರಲಿ, ನಾನು ಆಡೋದು ಮಾತ್ರ ಬೆಂಕಿ ಶಾಟ್ಗಳನ್ನೇ ಅಂತ 31 ಎಸೆತಗಳಲ್ಲಿ 9 ಬೌಂಡರಿ ಮತ್ತು 2 ಸಿಕ್ಸರ್ಗಳನ್ನು ಸಿಡಿಸಿ 180 ಸ್ಟ್ರೈಕ್ ರೇಟ್ನೊಂದಿಗೆ 56 ರನ್ಸ್ಗಳನ್ನು ಕಲೆ ಹಾಕಿದರು. ವಿರಾಟ್ ಕೊಹ್ಲಿ ಅವರು ಕೂಡ 36 ಎಸೆತಗಳಲ್ಲಿ 4 ಬೌಂಡರಿ ಮತ್ತು 3 ಸಿಕ್ಸರ್ಗಳನ್ನು ಸಿಡಿಸಿ 59 ರನ್ಸ್ಗಳನ್ನು ಕಲೆ ಹಾಕಿದರು. ಸಾಲ್ಟ್ ಅವರ ವಿಕೆಟ್ನ ನಂತರ ಸ್ಕ್ರೀಜ್ಗೆ ಬಂದ ದೇವದತ್ತ ಪಡಿಕ್ಕಲ್ ಅವರು ಸ್ವಲ್ಪ ಸ್ಲೋ ಗೇಮನ್ನು ಆಡ್ತಾ ಇದ್ರು. ಈ ಸ್ಕೋರನ್ನು ಹೆಚ್ಚಿಸೋಕೆ ಹೋಗಿ 6 ಅನ್ನು ಹೊಡೆಯೋಕೆ ಹೋಗಿ ರಮನ್ದೀಪ್ ಸಿಂಗ್ ಅವರ ಕೈಗೆ ತಮ್ಮ ವಿಕೆಟನ್ನು ಒಪ್ಪಿಸಿ 10 ರನ್ಸ್ಗಳಿಗೆ ಪೆವಿಲಿಯನ್ ಸೇರಿಕೊಂಡ್ರು. ನಂತರ ಬಂದಿದ್ದು ನಮ್ಮ ನಾಯಕ ರಜತ್ ಪಾಟಿದಾರ್. ಇವರ ಬಗ್ಗೆ ಒಂದು ಕ್ವೆಶನ್ ಇತ್ತು. ಈ ವರ್ಷ ನಾಯಕತ್ವವನ್ನು ತೆಗೆದುಕೊಂಡಿದ್ದಾರೆ. ಈ ನಾಯಕತ್ವ ಅನ್ನೋದು ಇವರ ಬ್ಯಾಟಿಂಗ್ ಮೇಲೆ ಏನಾದರೂ ಕೆಟ್ಟ ಪರಿಣಾಮವನ್ನು ಬೀರುತ್ತಾ ಅನ್ನೋದು ಕೂಡ ಒಂದು ಕ್ವೆಶನ್ ಆಗಿತ್ತು. ಇದಕ್ಕೆ ಉತ್ತರವನ್ನು ಕೊಟ್ಟರು. ರಜತ್ ಪಾಟಿದಾರ್ ಯಾವುದೇ ಟೆನ್ಷನ್ನನ್ನು ತೆಗೆದುಕೊಳ್ಳದೆ 16 ಎಸೆತಗಳಲ್ಲಿ 5 ಬೌಂಡರಿ ಮತ್ತು 1 ಸಿಕ್ಸರನ್ನು ಸಿಡಿಸಿ 34 ರನ್ಸ್ಗಳನ್ನು ಕಲೆ ಹಾಕಿದರು. ಅದರಲ್ಲೂ ನಮ್ಮ RCB ತಂಡದ ಬ್ಯಾಟರ್ಸ್ಗಳು ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್. ಮಿಸ್ಟರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಅವರಿಗಂತೂ ಮರ್ಯಾದೆಯೇ ಕೊಡಲಿಲ್ಲ. ಅವರ ಬಂದ ತಕ್ಷಣವೇ ಬೌಂಡರಿಗಳ ಸುರಿಮಳೆಯನ್ನು ಶುರು ಹಚ್ಕೊಂಡ್ರು. ಇದರಿಂದಾಗಿಯೇ ನಮ್ಮ RCB ಅವರು ಸ್ಕೋರನ್ನು ಮುಂದೆತ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಯಿತು. ರಜತ್ ಪಾಟಿದಾರ್ ಅವರು ವಿಕೆಟ್ನ ನಂತರ ನಮ್ಮ RCB ತಂಡದ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಿದ್ದು ಲಿಯಾಮ್ ಲಿವಿಂಗ್ಸ್ಟೋನ್. ಅಣ್ಣ ಮಾತ್ರ ಬಂದ ತಕ್ಷಣವೇ ತನ್ನ ಫೈರ್ ಬ್ಯಾಟಿಂಗನ್ನು ಶುರು ಹಚ್ಕೊಂಡ. 5 ಎಸೆತಗಳಲ್ಲಿ 2 ಬೌಂಡರಿ ಮತ್ತು 1 ಸಿಕ್ಸರನ್ನು ಬಾರಿಸಿ 300 ಸ್ಟ್ರೈಕ್ ರೇಟ್ನೊಂದಿಗೆ 15 ರನ್ಸ್ಗಳನ್ನು ಕಲೆ ಹಾಕಿ RCB ತಂಡಕ್ಕೆ ಭರ್ಜರಿ 7 ವಿಕೆಟ್ಸ್ಗಳ ಅಂತರದ ಗೆಲುವನ್ನು ತಂದುಕೊಟ್ಟ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. RCB ತಂಡ IPL 2025ರ ಮೊಟ್ಟ ಮೊದಲ ಪಂದ್ಯದಲ್ಲಿ ಜಯಬೇರಿಯನ್ನು ಬಾರಿಸಿರೋದು ನಿಮಗೆ ಎಷ್ಟು ಖುಷಿಯನ್ನು ತಂದುಕೊಟ್ಟಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.